ನಿಮಗೆ ಹೀಗೆ ಅನಿಸಿದೆಯಾ? ಬೇರೆಯವರಿಗೆ ಕಷ್ಟ ಅನ್ನಿಸ್ದಾಗ ನೀವು ತುಂಬ ಸಮಾಧಾನ ಮಾಡಿರ್ತೀರ, ತುಂಬ ಸಾಂತ್ವನ ಹೇಳಿರ್ತೀರ. ಅವರು ಆ ಕಷ್ಟದಿಂದ ಹೊರ ಬರೋದಕ್ಕೆ ಅವರಿಗೆ ಬ್ಯಾಕ್ ಬೋನ್ ಥರ ನೀವು ನಿಂತು ಸಹಾಯ ಮಾಡಿರ್ತೀರ. ಆದರೆ ನಿಮಗೆ ಅಂತ ಕಷ್ಟ ಬಂದಾಗ ಅವರಿಗೆ ಹೇಳುವಾಗ ಇದ್ದಂತಹ ಧೈರ್ಯ, ಅವರಿಗೆ ಸಮಾಧಾನ ಮಾಡುವಾಗ ಬರುವಂತಹ ಮಾತು ನಿಮಗೆ ನೀವು ಅನ್ವಯಿಸ್ಕೊಳ್ಳಲ್ಲ ಅಂತ ಅಂದರೆ ತುಂಬ ಕಷ್ಟ ಅನುಭವಿಸ್ತಾ ಇರ್ತೀರ ಅಲ್ವಾ? ಅಂದರೆ ನಿಮಗೆ ಕಷ್ಟ ಬಂದಾಗ ಮಾತ್ರ ನೀವು ತುಂಬ ನೊಂದ್ಕೊಳ್ತಾ ಇರ್ತೀರ. ನಿಮಗೆ ಕಷ್ಟ ಬಂದಾಗ ನೀವೇ ಅದನ್ನು ಫೇಸ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇರ್ತೀರ. ನಿಮಗೆ ಕಷ್ಟ ಬಂದಾಗ ತುಂಬ ಜನಗಳನ್ನು ನಂಬೋದನ್ನೇ ಬಿಡ್ತೀರಾ, ಅಥವಾ ನಾನು ಯಾಕೆ ಈ ಪರಿಸ್ಥಿತಿ ಅನ್ನೋ ಥರ ಬಿಹೇವ್ ಮಾಡ್ತೀರಾ. ಬಟ್ ನಿಮ್ಮ ಹತ್ರ ಬೇರೆ ಯಾರಾದರೂ ಬಂದು ಅವ್ರ ಕಷ್ಟವನ್ನು ಹೇಳ್ಕೊಂಡಾಗ ನೀವು ಅವರಿಗೆ ತುಂಬ ಚೆನ್ನಾಗಿ ಸಮಾಧಾನ ಮಾಡ್ತೀರಾ. ಇಲ್ಲ, ನಿನ್ನಿಂದ ಆಗಿದ್ದಲ್ಲ, ಇದೆಲ್ಲ ಬಿಟ್ಬಿಡು, ಮುಂದೆ ಒಳ್ಳೆ ದಿನ ಬರುತ್ತೆ, ಒಳ್ಳೆದಾಗುತ್ತೆ, ನಿನಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ, ಯಾಕೆ ಈ ನೋವನ್ನ ಅನುಭವಿಸ್ತೀಯಾ, ಈ ಥರ ಎಲ್ಲ ಅವರಿಗೆ ಸಮಾಧಾನ ಮಾಡಿ ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿ, ಇಲ್ಲ ನೀನು ಹೇಳಿದ್ದಕ್ಕೆ ನನಗೆ ಮನಸ್ಸು ಹಗುರ ಆಯಿತು, ನಿನ್ನ ಹತ್ರ ಮಾತಾಡಿದ್ಮೇಲೆ ನನ್ನ ಮನಸ್ಸು ಸಮಾಧಾನ ಆಯಿತು, ಸೊ ನನ್ನ ಕಷ್ಟದಿಂದ ಹೊರ ಬರೋದಕ್ಕೆ ನಿನ್ನ ಮಾತು ನನಗೆ ತುಂಬ ಹೆಲ್ಪ್ ಮಾಡ್ತು ಅನ್ನೋ ಥರ ಬಿಹೇವ್ ಹೇಳಿರ್ತಾರೆ. ಬಟ್ ನಿಮಗೆ ಕಷ್ಟ ಬಂದಾಗ ನೀವು ತುಂಬ ಕುಗ್ಗೋಗ್ತಾ ಇರ್ತೀರ. ಅದರಿಂದ ಹೇಗೆ ಹೊರಗೆ ಬರೋದು ಅಂತ ಹೇಳಿ ಗೊತ್ತಾಗ್ತಾ ಇರಲ್ಲ. ನಿಮಗೆ ಅನ್ನಿಸ್ತಾ ಇರತ್ತೆ, ನಾನು ಎಷ್ಟೊಂದು ಜನಕ್ಕೆ ಹೇಳ್ತೀನಿ, ಬಟ್ ನನಗೆ ಯಾಕೆ ಈ ಥರ ಆಗ್ತಾ ಇದೆ, ನನಗೆ ಕಷ್ಟ ಬಂದಾಗ ನನಗೆ ಯಾಕೆ ತುಂಬ ಕಷ್ಟ ಅನಿಸುತ್ತೆ, ಆ ಮಾತುಗಳನ್ನು ನನಗೆ ನಾನೇ ಯಾಕೆ ತಗೊಳಕ್ಕಾಗಲ್ಲ, ಈ ಥರ ಅನ್ನಿಸ್ತಾ ಇದೆಯಾ? ಈ ಥರ ಎಲ್ಲ ನೀವು ಸಫರ್ ಆಗ್ತಾ ಇದ್ದೀರಾ ಅಂತಂದರೆ ಇದಕ್ಕೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ಗೆ ಒಂದು ಕಿಚ್ಚು ಬೇಕಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ನೀವು ಬೇರೆಯವ್ರಿಗೆ ಸಮಾಧಾನ ಮಾಡೋಷ್ಟು ಎಬಿಲಿಟಿ ನಿಮ್ಮಲ್ಲಿದ್ದರೂ ಕೂಡ, ಬಟ್ ನೀವು ಮಾತ್ರ ಆ ಕಷ್ಟದಿಂದ ಹೊರಬರೋದಕ್ಕೆ ಕಷ್ಟಪಡ್ತಾ ಇರ್ತೀರಿ. ನಿಮಗೆ ಅವರಿಗೆ ಬಂದಂತಹ ಸಮಸ್ಯೆ ನಿಮಗೆ ಬಂದಾಗ ನಿಮಗೆ ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋವಂತಹ ಕೆಲವೊಂದು ನಿಮ್ಮ ಬಗ್ಗೆ ಇರುವಂತಹ ಕೆಲವೊಂದು ಆತ್ಮವಿಶ್ವಾಸದ ಕೊರತೆಯಿಂದ ಏನು ಅನುಭವಿಸ್ತಾ ಇರ್ತೀರ, ಈ ಥರ ಎಲ್ಲ ನಿಮಗೆ ಕಷ್ಟ ಬಂದಾಗ ಕುಗ್ಗೋಗ್ತೀರ, ಬೇರೆಯವರಿಗೆ ಕಷ್ಟ ಅಂದಾಗ ಸಾಂತ್ವನ ಹೇಳ್ತಾ ಇರ್ತೀರ. ಸೊ ನಿಮ್ಮ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋಂತಹ ಕೆಲವೊಂದು ಲೂಪ್ಗಳನ್ನು, ತಪ್ಪು ಕಲ್ಪನೆಗಳನ್ನು, ಒಂದು ಭಯವನ್ನು ಏನಿದೆಯಲ್ಲ ಇದನ್ನು ರಿಮೂವ್ ಮಾಡಬೇಕು. ಈ ರಿಮೂವ್ ಮಾಡೋ ಅಂತಹ ಕೆಲಸ ಎಲ್ಲಿವರೆಗೂ ಆಗೋದಿಲ್ವೋ ಅಲ್ಲಿಯವರೆಗೂ ನೀವು ಈ ಥರ ಸಫರ್ ಆಗ್ತಾ ಇರ್ತೀರ. ಓಕೆನಾ? ಬಟ್ ಆದರೆ ನಿಮಗೆ ಏನಂತ